ಸ್ನೇಹಿತರೆ ಇವತ್ತು ನಾವು ಕೈಟ್ ಆ್ಯಪ್ನಲ್ಲಿ ಕೈಟ್ ಬೈ ಝೆರೋದಾ ಆ್ಯಪ್ನಲ್ಲಿ ಯಾವ ರೀತಿ ನಮ್ಮ ಒಂದು ಡಿಮ್ಯಾಟ್ ಅಕೌಂಟ್ನ BOID ಅಥವಾ ಡಿಮ್ಯಾಟ್ ಅಕೌಂಟ್ ಐಡಿನ ಪಡೆಯೋದು ಹೇಗೆ ಅಂತ ಚರ್ಚೆ ಮಾಡೋಣ. ಇಲ್ಲಿ ನಾವು ಯಾವುದಾದ್ರೂ ಸ್ಟಾಕ್ಸ್ನ ಸೇಲ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಒಂದು ಟಿ ಪಿನ್ನ ನಾವು ಹಾಕಬೇಕಾಗುತ್ತೆ. ಟಿ ಪಿನ್ನ ಅಂದರೆ CDSL ಟಿ ಪಿನ್ ಅಂತ ಇರುತ್ತೆ, ಅದನ್ನು ಹಾಕಿಬಿಟ್ಟು ನಾವು ವೆರಿಫೈ ಮಾಡಿದ ನಂತರದಲ್ಲಿ ನಮ್ಮ ಒಂದು ಸ್ಟಾಕ್ಸ್ ಅನ್ನೋದು ಸೇಲ್ ಆಗುತ್ತೆ, ಇಲ್ಲಾಂದರೆ ಸೇಲ್ ಮಾಡೋದಕ್ಕೆ ಬರೋದಿಲ್ಲ. ಆ ಒಂದು ಟಿ ಪಿನ್ನ ನಾವು ಜನರೇಟ್ ಮಾಡ್ಕೋಬೇಕು ಅಂದರೆ ನಮ್ಮ ಒಂದು ಡಿಮ್ಯಾಟ್ ಅಕೌಂಟ್ನ BOID ಬೇಕಾಗುತ್ತೆ. ಆ BOID ಎಲ್ಲಿ ಸಿಗುತ್ತೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ ಮೊದಲು ಕೈಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ನಮ್ಮ ಒಂದು ಕೈಟ್ ಆ್ಯಪ್ನ ಒಂದು ಪ್ರೊಫೈಲ್ನಲ್ಲಿ ಹೋಗ್ಬಿಟ್ಟು ನಾವು BOIDನ ಫೈಂಡ್ ಮಾಡಬೇಕಾಗತ್ತೆ. ನೋಡಿ ಕೈಟ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಕೆಳಗಡೆ ನಮ್ಮ ಒಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಈ ಕಡೆಗೆ ಒಂದು ಅಕೌಂಟ್ ಇರುತ್ತೆ ನೋಡಿ ಕಾರ್ನರಲ್ಲಿ, ಆ ಒಂದು ಅಕೌಂಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಒಂದು ಪ್ರೊಫೈಲ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಡಿಮ್ಯಾಟ್ BOID ಇಲ್ಲಿ ನೋಡು ಇದು ತೋರಿಸ್ತಾ ಇದೆ, ಅದೇ BOIDನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಮೆನು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಡಿಮ್ಯಾಟ್ ID, DPID, BOID ಹಿಂಗೆಲ್ಲ ಇರುತ್ತೆ. ಇಲ್ಲಿ ಮೇಲ್ಗಡೆ ಇದೆ ನೋಡಿ ಇಷ್ಟು ಒಂದು ಡಿಮ್ಯಾಟ್ ID ಅಂತ, ಅದೇ ಐಡಿನ ನೀವು ತೊಗೊಂಡ್ಬಿಟ್ಟು ನಿಮ್ಮ ಟಿ ಪಿನ್ನ ಜನರೇಟ್ ಮಾಡುವಾಗ ಯೂಸ್ ಮಾಡ್ಕೋಬೇಕಾಗುತ್ತೆ. ಇದೇ ಐಡಿನ ನೀವು ನೋಟ್ ಮಾಡ್ಕೊಳ್ಳಿ ಅಥವಾ ಇಲ್ಲಿಂದ ಕಾಪಿ ಕೂಡ ಮಾಡ್ಕೋಬಹುದು. ಈ ರೀತಿ ನಾವು ಡಿಮ್ಯಾಟ್ ಅಕೌಂಟ್ನಲ್ಲಿ ಕೈಟ್ ಆ್ಯಪ್ನ ಒಂದು ಡಿಮ್ಯಾಟ್ ಅಕೌಂಟಲ್ಲಿ BOIDನ ಪಡ್ಕೋಬಹುದು. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್